ಅವರು ಈ ಹುಡುಗನ ಹುಡ್ಕೊಂಡು ಬಂದ್ರು ಡೂಪ್ಲಿಕೇಟ್ ಪಾಸ್ಪೋರ್ಟ್ ನೋಡುವಾಗ ಆ ಹುಡುಗ ಊರಲ್ಲೇ ಇದ್ದಾನೆ. ಅವನ ಹೆಸರಲ್ಲಿ ಇವ ಪಾಸ್ಪೋರ್ಟ್ ಮಾಡ್ಕೊಂಡು ಹೋಗಿ ಇದೇ ಡೂಪ್ಲಿಕೇಟ್ ಪಾಸ್ಪೋರ್ಟ್ ಆದದಕ್ಕೆ ಪ್ರೂಫ್ ಏನಿದೆ ಅಂತ ಹೇಳಿದ್ರೆ ಇವ ಪಾಸ್ಪೋರ್ಟ್ ಡೂಪ್ಲಿಕೇಟ್ ಮಾಡಿದ್ದಾನಲ್ಲ ಅವನ ಮನೆಯ ಪಕ್ಕದ್ದೇ ಇನ್ನೊಬ್ಬ ಹುಡುಗನ ಹೆಸರಲ್ಲಿ ಇವ ಪಾಸ್ಪೋರ್ಟ್ ಮಾಡಿದ್ದು. ಅದು ಏನಾಗಿದೆ, ಬೆಂಗಳೂರು ಪೊಲೀಸ್ನವರಿಗೆ ಗೊತ್ತಾಗಿ ಆ ವಿದೇಶಕ್ಕೆ ಯಾರು ಆಳಿದ್ದ ಅವನನ್ನು ಅವನ ಮುಲ್ಕಿ ಹತ್ತಿರ ಪಕ್ಷಿಗೆರೆ ಮನೆಯಲ್ಲೇ ಅವ ಇದ್ದ. ಆ ನಂತರ ಈ A1 ಮತ್ತು A6 ಇವರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರಿಗೆ ನಾವು ಎಷ್ಟು ಮಾಹಿತಿ ಕೊಟ್ಟರು ಕೂಡ ಆವತ್ತಿನ ಯಾರು ಆಫೀಸರ್ಸ್ ಇದ್ರು ಮರ್ಡರ್ ಆಗುವಂತ ಟೈಮ್ ಅಲ್ಲಿ ಅವರನ್ನು ಅರೆಸ್ಟ್ ಮಾಡ್ಲೇ ಇಲ್ಲ. ಯಾರು ನಮ್ಮ ಕಮಿಷನರ್ ಮೇಲೆ ಮುಲ್ಕಿ ಇನ್ಸ್ಪೆಕ್ಟರ್ ಮೇಲೆ ರಿಟ್ ಹಾಕಿದೆವು. ರಿಟ್ ಹಾಕಿ ಆ ರಿಟ್ ನೋಟಿಸ್ ಇವರಿಗೆ ಶೋಕಾಸ್ ನೋಟಿಸ್ ಆಯ್ತು. ನಾವು ಹೋಮ್ ಮಿನಿಸ್ಟರ್ ಮನೆಯಲ್ಲಿ ನಾವು ಅಲ್ಲಿ ಇದ್ದ ಕೂಡಲೇ ಕಾರಿಂದ ಇಳಿದವರೇ ನಮ್ಮನ್ನು ಹೊರಗಡೆನೆ ನಿಲ್ಸಿ ACS ಆಫೀಸ್ ಅಂತ ಹೇಳಿ ಒಂದು ನನಗೆ ಟ್ರೂ ಕಾಲರ್ ಅಲ್ಲಿ ಬಿತ್ತು. ಫೋನ್ ತೆಗ್ದೆ. ನಾನು ಫೋನ್ ತೆಗ್ದಾಗ ಅದು ACS ಆಫೀಸ್ ಇಂದ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಫೀಸ್ ಇಂದ ವಿಧಾನಸೌಧ ಮಂಗಳೂರು ಪೊಲೀಸ್ನವರು ಸರ್ಕಾರಕ್ಕೆ ಮಾತಾಡಿ ಹೈಕೋರ್ಟ್ ಅಲ್ಲಿ ಇಬ್ಬರನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಇಬ್ಬರನ್ನು ಸ್ಪೆಷಲ್ ಆಗಿ ನೇಮಕ ಮಾಡಿ ಇಟ್ಟಿದ್ದಾರೆ. ಇನ್ಸಿಡೆಂಟ್ ಆದ ಟೈಮ್ ಅಲ್ಲಿ ಬೊಮ್ಮಾಯಿ ಅವರು ಬಿಜೆಪಿ ಸರ್ಕಾರ ಇತ್ತು, ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ನಾನು ಮತ್ತು ಮಗಳು ಒಟ್ಟಿಗೆ ಹೋಗಿ ಅವರನ್ನು ಮೀಟ್ ಆಗಿ ಮಾನವೀಕ್ಷ ಮಂಗಳೂರು ಉಡುಪಿ ಹೈವೇ ಮಧ್ಯೆ ಬರುವಂತದ್ದು ಮುಲ್ಕಿಯಲ್ಲಿ 2020ರಲ್ಲಿ ಮುನೀರ್ ಕಾರ್ನಾಡ್ ಹಾಗೆ ಅವರ ಮಗನ ಮೇಲೆ ಭೀಕರವಾಗಿ ದಾಳಿಯಾಗುತ್ತೆ. ದಾಳಿಯಾದಾಗ ಬಿಡಿಸಲಿಕ್ಕೆ ಬಂದಂತವ್ರು ಅಂದ್ರೆ ಅವ್ರ ಮಗಳ ಗಂಡ ಅವರ ಅಳಿಯ ಬಿಡಿಸ್ಲಿಕ್ಕೆ ಬರ್ತಾರೆ. ಇದರಲ್ಲಿ ಅವರು ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ. ಕಾನೂನಿನ ಹೋರಾಟ ಎಷ್ಟು ದೊಡ್ಡ ಮಟ್ಟದಲ್ಲಾಗತ್ತೆ ಅಂತ ಹೇಳಿದ್ರೆ ಯಾವಾಗ ಜಾಮೀನು ಸಿಗುತ್ತಿದ್ರಲ್ಲಿ ಒಬ್ಬ ಆರೋಪಿ ವಿದೇಶಕ್ಕೆ ಪಲಾಯನ ಆಗ್ತಾನೆ. ಕಳೆದ 5 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಕಾನೂನಿನಲ್ಲಿ ಯಾವ ರೀತಿ ಇವರು ಹೋರಾಟ ಮಾಡ್ತಾರೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ಕೇಳಿ ಆಗಿಲ್ಲ. ಇದಾದ್ಮೇಲೆ ಕಾನೂನು ಹೋರಾಟ ಶುರು. ಈಗ ಇವ್ರ ಪಾತ್ರ ಕಾನೂನು ಹೋರಾಟದಲ್ಲಿ ಬರುತ್ತಾ ನಿಮ್ದೇ? ಕಾನೂನು ಪಾತ್ರದಲ್ಲಿ ನಾನು ಎಷ್ಟು ಮಾಡಿದ್ದೇನೆ ಅದಕ್ಕಿಂತ ಜಾಸ್ತಿ ಅವಳು ಹೋರಾಟ ಮಾಡಿದ್ದಾಳೆ. ಹೌದು ಸರ್. ಇದ್ರ ಮೇಲೆ ಅರೆಸ್ಟ್ ಎಲ್ಲ ಯಾವಾಗ? ಅಂದ್ರೆ ಅವತ್ತು ನೈಟೇ A1 ಆರೋಪಿ ಇದ್ದಾನಲ್ಲ ಅವನ ತಂದೆ A6 ಆರೋಪಿ ಈಗ ಅವನನ್ನು ಆವಾಗ್ಲೇ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂತ್ಕೊಳಿಸಿ ಬೇರೆ ಯಾರೂ ಸಿಕ್ಕಿರ್ಲಿಲ್ಲ. ಈ ತಂದೆಯನ್ನು ಅರೆಸ್ಟ್ ಮಾಡಿ ಅಲ್ಲಿ ಕೂತ್ಕೊಳಿಸಿದ್ದಾರೆ ಅಂತ ಹೇಳುವಾಗ ಈ ಹಕೀಮ್ ಅಲರ್ಟ್ ಆಗಿ ಬಾಕಿ ಅವನ ಸಹಚರರಿಗೆ ಸರೆಂಡರ್ ಆಗ್ಲಿಕ್ಕೆ ಹೇಳ್ತಾನೆ. ಆದ್ರೂ ಅವ್ರು ಸರೆಂಡರ್ ಆಗಿರಲಿಲ್ಲ. ಪೊಲೀಸ್ನವರು ಏನ್ ಮಾಡಿದ್ರು, ಕರ್ಕೊಂಡು ಬಂದ್ರು. 4 ಜನರನ್ನು ಅರೆಸ್ಟ್ ಮಾಡಿದ್ರು ಅವತ್ತೇ. ಅಲ್ಲಿ ಪ್ರೊಸೀಜರ್ ಎಲ್ಲ ನಡೆಯುತ್ತೆ. ಮತ್ತೆ ತಂದೆಯನ್ನು ಕೂತ್ಕೊಳಿಸಿದ್ದಕ್ಕಾಗಿ ಹಕೀಮು ಎಲ್ಲಿದ್ದಾನಂತ ಹೇಳಿ ಇವರಿಗೆ ಮಾಹಿತಿ ಗೊತ್ತಾಯ್ತು. ಹಕೀಮ್ನನ್ನು ಕರ್ಕೊಂಡು ಬಂದ್ರು. ಬಂದ ನಂತರ ಏನಾಯ್ತು, 5 ಜನರನ್ನು ಅರೆಸ್ಟ್ ಮಾಡಿ ಅವನ ತಂದೆ ಆರೋಪಿ 6ನೇ ಆರೋಪಿ ಇದ್ದಾನಲ್ಲ ಈಗ ಅವನನ್ನು ಬಿಟ್ಟು ಕಳಿಸಿದ್ರು. ನಮ್ಮ ಹುಡುಗ ಯಾರು ನಮ್ಮೊಟ್ಟಿಗೆ ಇದ್ದ ಅವ ಕಂಪ್ಲೇಂಟ್ ಅಲ್ಲಿ ಅವನನ್ನು ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಮೈನ್ ಅವ ಇಳಿಸದಿದ್ರೆ ನಮ್ಗೆ ಅಟ್ಯಾಕ್ ಆಗ್ತಿರ್ಲಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಪೊಲೀಸ್ನವರು ಆಗ್ಲೇ ಅವರಿಗೆ ಸಪೋರ್ಟ್ ಮಾಡಿ ಅವನನ್ನು ಕಳಿಸಿಕೊಟ್ಟ ನಂತರ ನಮ್ಗೆ ಬೇಕು ಅಲ್ಲಿ ಜನಗಳೆಲ್ಲ ಒಟ್ಟಿಗೆ ಸೇರಿ ಸ್ಟೇಷನ್ ಹತ್ರ ಧರಣಿ ಮಾಡಿದ್ರು. ಅವನನ್ನು ಅರೆಸ್ಟ್ ಮಾಡಿದ್ದಕ್ಕೆ. ಇಲ್ಲ ಅವನಿಗೆ ಹುಷಾರಿಲ್ಲ, ಅವನನ್ನು ಹಾಸ್ಪಿಟ್ಲಿಗೆ ಕಳಿಸಿದ್ದು, ಈಗ ಕರ್ಕೊಂಡು ಬರ್ತೇನೆ ಅಂತ ಹೇಳಿ. ಅವ ಬಂದೇ ಇಲ್ಲ. ಅವ ಕಂಪ್ಲೀಟ್ ಅಬ್ಸ್ಕಾಂಡಿಂಗ್. 5 ಜನ ಅವತ್ತೇ ಅರೆಸ್ಟ್ ಆದ್ರು. ಮತ್ತೆ ಅದರ ಮರು ದಿವಸ 2 ಅರೆಸ್ಟ್ ಆದ್ರು. ಮತ್ತೆ ಅದರ ನಂತರ 2 ಅರೆಸ್ಟ್ ಆದ್ರು. ಹಾಗೆ ಟೋಟಲ್ 10 ಜನ ಕೂಡ ಅರೆಸ್ಟ್ ಆದ್ರು ಒಂದು 3 ದಿವಸದ ಒಳಗಡೆ. ಇದಾದ ನಂತರ ಬಾವು ಅರೆಸ್ಟ್ ಆಗಿರ್ಲಿಲ್ಲ, A6 ಅರೆಸ್ಟ್ ಆಗಿರ್ಲಿಲ್ಲ. ರಾತ್ರಿಗೆ ಇವರು ಪೊಲೀಸ್ನವರು ಕಳಿಸಿಕೊಟ್ರಲ್ಲ ಅವ ಅರೆಸ್ಟ್ ಆಗಿರ್ಲಿಲ್ಲ. 9 ಜನ ಅರೆಸ್ಟ್ ಆಯ್ತು. ಅದರ ನಂತರ ಹೈಕೋರ್ಟ್ ಏನಾಯ್ತು, A1ಗೆ ಬೇಲ್ ಕೊಟ್ಟಿತ್ತು. 3.5 ತಿಂಗಳಿದ್ರು. 3.5 ತಿಂಗಳಲ್ಲಿ A1 ಆರೋಪಿಗೆ ಸ್ಪಾಟ್ ಅಲ್ಲಿ ಅವ ಇರ್ಲಿಲ್ಲ ಅಂತ ಹೇಳುವಂತ ಒಂದು ಉದ್ದೇಶಕ್ಕೆ ಅವನಿಗೆ 120B ಯಲ್ಲಿ ಸೇರಿಸಿದ್ದಾರೆ. ಹೈಕೋರ್ಟ್ ಅವನಿಗೆ ಬೇಲ್ ಕೊಟ್ಟಿತ್ತು. ಒಬ್ಬರಿಗೆ ಬೇಲ್ ಆಯ್ತು. ಅವನ A6ಗೆ ಹೈಕೋರ್ಟ್ ಆಂಟಿಸಿಪೇಟರಿ ಬೇಲ್ ಕೊಟ್ಟಿತ್ತು. A1 ಇದ್ದು ತಂದೆ A6 ಅವನಿಗೆ ಆಂಟಿಸಿಪೇಟರಿ ಬೇಲ್ ಕೊಟ್ಟಿತ್ತು. ಆ ಬೇಸ್ ಮೇಲೆ ಅದರ ಆಧಾರದ ಮೇಲೆ 4 ತಿಂಗಳಲ್ಲೇ ಬಾಕಿ ನಿಶಾರ್ ಅಂತ ಹೇಳಿ ಒಬ್ಬ ಬಿಟ್ಟು ಬಾಕಿ ಎಲ್ಲ ಆರೋಪಿಗಳಿಗೂ ಸೆಷನ್ ಕೋರ್ಟ್ ಜಾಮೀನಾಯ್ತು. ನಾವು ಏನ್ ಮಾಡಿದೆವು, ಈ ಸೆಷನ್ ಕೋರ್ಟ್ ಅಲ್ಲಿ ಯಾರಿಗೆಲ್ಲ ಬೇಲ್ ಆಯ್ತು ಅದನ್ನು ನಾವು ಏನ್ ಮಾಡಿದೆವು, ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದೆವು. ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದಾಗ ಹೈಕೋರ್ಟ್ ಬೆಂಚಿ ಇವರ 6 ಜನರದ್ದು ರಿಪೋರ್ಟೇಬಲ್ ಜಡ್ಜ್ಮೆಂಟ್ ಆಯ್ತು. ಎಲ್ಲರ ಬೇಲು ರದ್ದಾಯ್ತು. ಹೈಕೋರ್ಟ್ ಯಾರಿಗೆ ಇಬ್ಬರಿಗೆ ಕೊಟ್ಟಿತ್ತು, A1 ಮತ್ತು A6ಗೆ 3 ಜನರಿಗೆ ಕೊಟ್ಟು ಆ 3 ಜನರಿಗೆ ಕೊಟ್ಟದ್ದನ್ನ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದೆವು. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು, ಇವರದ್ದು 3 ಜನರದ್ದು ಮತ್ತೆ ಹೈಕೋರ್ಟ್ ಅಲ್ಲಿ ಯಾರು 6 ಜನರದ್ದು ಬೇಲ್ ರದ್ದಾಯ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ನಾವು ಎಲ್ಲ ಒಟ್ಟಿಗೆ ಚಾಲೆಂಜ್ ಮಾಡಿದೆವು. 10 ಜನರದ್ದು ಕೂಡ ಐತಿಹಾಸಿಕ ತೀರ್ಪು, ರಿಪೋರ್ಟೇಬಲ್ ಜಡ್ಜ್ಮೆಂಟ್ ಎಲ್ಲರ ಜಾಮೀನನ್ನು ರದ್ದುಪಡಿಸಿತು. ಅಂದ್ರೆ ಈ
ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದ ನಂತರ ಇವರಿಗೆ ಸರೆಂಡರ್ ಆಗ್ಲಿಕ್ಕೆ 15 ದಿವಸದ್ದು ಟೈಮ್ ಕೊಟ್ಟಿತ್ತು. ಇವರು ಯಾರು ಸರೆಂಡರ್ ಆಗ್ಲಿಲ್ಲ. ಮತ್ತೇನಾಯ್ತು, ಕೆಲವು ಆರೋಪಿಗಳನ್ನು ನಾವೇ ಪೊಲೀಸ್ನವರಿಗೆ ತೋರಿಸಿಕೊಟ್ಟು ನಾವೇ ಒಟ್ಟಿಗೆ ಹೋಗಿ ಅರೆಸ್ಟ್ ಮಾಡಿಸಿದೆವು. ಆ ನಂತರ ಈ A1 ಮತ್ತು A6 ಇವರು ಸಿಗ್ಲೇ ಇಲ್ಲ. ಇವರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರಿಗೆ ನಾವು ಎಷ್ಟು ಮಾಹಿತಿ ಕೊಟ್ಟರು ಕೂಡ ಆವತ್ತಿನ ಯಾರು ಆಫೀಸರ್ಸ್ ಇದ್ರು ಮರ್ಡರ್ ಆಗುವಂತ ಟೈಮ್ ಅಲ್ಲಿ ಅವರು ಫುಲ್ ಅವರಿಗೆ ಸಪೋರ್ಟ್ ಮಾಡಿ ಅವರನ್ನು ಅರೆಸ್ಟ್ ಮಾಡಲೇ ಇಲ್ಲ. ನಾವೇನ್ ಮಾಡಿದೆವು, ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿದೆವು. ಯಾರು ನಮ್ಮ ಕಮಿಷನರ್ ಮೇಲೆ, ಮುಲ್ಕಿ ಇನ್ಸ್ಪೆಕ್ಟರ್ ಮೇಲೆ ರಿಟ್ ಹಾಕಿದೆವು. ರಿಟ್ ಹಾಕಿ ಆ ರಿಟ್ ನೋಟಿಸ್ ಇವರಿಗೆ ಶೋಕಾಸ್ ನೋಟಿಸ್ ಆಯ್ತು, ಮಂಗಳೂರು ಕಮಿಷನರ್ಗೆ ಮತ್ತು ಮುಲ್ಕಿ ಇನ್ಸ್ಪೆಕ್ಟರ್ಗೆ. ಆವಾಗ ಒಂದು ಇವರು ಟೀಮ್ ಮಾಡ್ತಾರೆ, CCBದ್ದು ಮತ್ತೆ ಒಂದು 2 ACP ನೇತೃತ್ವದಲ್ಲಿ ಮುಲ್ಕಿ ಅವರದೊಂದು ಟೀಮ್ ಮಾಡಿ ಇವರನ್ನು ಹುಡುಕಿ A1 ಅನ್ನು ಮತ್ತು A6 ಅನ್ನು ಆ ನಂತರ ಅರೆಸ್ಟ್ ಮಾಡ್ತಾರೆ. 30 ತಾರೀಕಿಗೆ ಇವರು ಕಮಿಷನರ್ ಗುದ್ದು ಹೈಕೋರ್ಟ್ಗೆ ಹಾಜರಾಗಬೇಕಂತ ಹೇಳಿ ಶೋಕಾಸ್ ನೋಟಿಸ್ ಆದ ನಂತರ 29 ತಾರೀಕಿಗೆ ಇವರು ಅರೆಸ್ಟ್ ಮಾಡ್ತಾರೆ. 30 ತಾರೀಕಿಗೆ ಇವರು ರಿಪೋರ್ಟ್ ಕೊಟ್ಟರು, ನಾವು ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿ. ನಾವು ಹೈಕೋರ್ಟ್ಗೆ ನಾವು ಸ್ವಂತ ಖರ್ಚಿನಿಂದ ಪ್ರೈವೇಟ್ ಲಾಯರ್ ಅನ್ನಿಟ್ಟು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದು. ಸುಪ್ರೀಂ ಕೋರ್ಟ್ ಅಲ್ಲೂ ಅದೇ ಪ್ರಕಾರ ನಾವು ಸ್ಪೆಷಲ್ ನಾವೇ ಪ್ರೈವೇಟ್ ಆಗಿ ಶೇಖರ್ ದೇವಸ್ ಅಂತ ಹೇಳಿದ್ರು, ಅವರೊಟ್ಟಿಗೆ ಕೊಟ್ಟೆವು. ನಾವು ಹೈಕೋರ್ಟ್ ಅಲ್ಲಿ ಬಾಲಕೃಷ್ಣ ಅಂತ ಹೇಳಿದ್ರು. ಆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಆದ ನಂತರ 9 ಜನ ಅರೆಸ್ಟ್ ಆದ್ರು, ಇವ ಒಬ್ಬ ಸಿಕ್ಕಿರ್ಲಿಲ್ಲ. ಇಷ್ಟರ ತನಕನೂ ಅವ ಸಿಕ್ಕಿರ್ಲೇ ಇಲ್ಲ. ಮೊನ್ನೆ ಹೊಸ ಕಮಿಷನರ್ ಬಂದ ನಂತರ ಸುದೀಪ್ ಕುಮಾರ್ ರೆಡ್ಡಿ ಅಂತ ಹೇಳಿ ಒಳ್ಳೆ ಆಫೀಸರ್, ನಾವು ಅವರನ್ನು ಮೀಟ್ ಆಗಿ ಈ ನ್ಯಾಯಾಲಯದಲ್ಲಿ ಆದದ್ದು, ಹೈಕೋರ್ಟ್ ಅಲ್ಲಿ ಆದದ್ದು, ಸುಪ್ರೀಂ ಕೋರ್ಟ್ ಎಲ್ಲ ಡಿಟೇಲ್ ಬಿಡಿಸಿ ಹೇಳಿದೆವು. ಕಂಪ್ಲೀಟ್ ಕೂಲಂಕುಷವಾಗಿ ನಮ್ಮ ಎಲ್ಲಾ ಮಾತುಗಳನ್ನು ಅವರು ಕೇಳಿದ್ರು. ಎಲ್ಲಾ ಜಡ್ಜ್ಮೆಂಟ್ ಕಾಪಿ ತೆಗೆದು ಇಮಿಡಿಯೇಟ್ ಆಕ್ಷನ್ ಕೂಡ್ಲೆ DCP ಅನ್ನು ಕರೆದು ಹೊಸ ಒಂದು ಟೀಮ್ ಮಾಡಿ ಈ ಆರೋಪಿ ಎಲ್ಲಿದ್ರು ನನಗೆ 1 ವಾರದೊಳಗೆ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಆದೇಶ ಕೊಟ್ರು. ಅದೇ ಪ್ರಕಾರ ಅವರೊಂದು ಸ್ಪೆಷಲ್ ಟೀಮ್ ಮಾಡಿ ಅವರ ಆದೇಶ ಕೊಟ್ಟ 3 ದಿವಸದಲ್ಲಿ ಆ ವಿದೇಶಕ್ಕೆ ಯಾರು ಆರಿದ್ದ ಅವನನ್ನು ಅವನ ಮುಲ್ಕಿ ಹತ್ತಿರ ಪಕ್ಷಿಗೆರೆ ಮನೆಯಲ್ಲೇ ಇದ್ದ ಅವನನ್ನು ಅರೆಸ್ಟ್ ಮಾಡಿ ದೇಶಕ್ಕೆ ಹೋಗಿದ್ದ. ಡೂಪ್ಲಿಕೇಟ್ ಪಾಸ್ಪೋರ್ಟ್ ಹೋಗಿ ಬಂದಿದ್ದಾನೆ. ಬಂದವ ಮನೆಯಲ್ಲೇ ಇದ್ದ. ಮುಲ್ಕಿ ಪೊಲೀಸ್ನವರು ಯಾರು ಅವನನ್ನು ಹುಡುಕುವಂತ ಕೆಲಸ ಮಾಡಿರ್ಲಿಲ್ಲ. ಈ ಕಮಿಷನರ್ಗೆ ಬಂದು ವಿಷಯ ಗೊತ್ತಾದ ನಂತರ ಎಲ್ರಿಗೂ ಬಿಸಿ ಮುಟ್ಟಿತ್ತು, ಎಲ್ಲರೂ ಚುರುಕಾಗಿ ಕೆಲಸ ಮಾಡಿದ್ರು. ಇದೇ ಡೂಪ್ಲಿಕೇಟ್ ಪಾಸ್ಪೋರ್ಟ್ ಆದದಕ್ಕೆ ಪ್ರೂಫ್ ಏನಿದೆ ಅಂತ ಹೇಳಿದ್ರೆ, ಇವ ಪಾಸ್ಪೋರ್ಟ್ ಡೂಪ್ಲಿಕೇಟ್ ಮಾಡಿದ್ದಾನಲ್ಲ, ಅವನ ಮನೆಯ ಪಕ್ಕದ್ದೇ ಇನ್ನೊಬ್ಬ ಹುಡುಗನ ಹೆಸರಲ್ಲಿ ಇವ ಪಾಸ್ಪೋರ್ಟ್ ಮಾಡಿದ್ದು. ಅದು ಏನಾಗಿದೆ, ಬೆಂಗಳೂರು ಪೊಲೀಸ್ನವರಿಗೆ ಗೊತ್ತಾಗಿ ಬೆಂಗಳೂರಿದ್ದು ಅಲ್ಲಿದ್ದು FIR ಆಗಿ ಅವರು ಈ ಹುಡುಗನನ್ನು ಹುಡ್ಕೊಂಡು ಬಂದ್ರು. ಡೂಪ್ಲಿಕೇಟ್ ಪಾಸ್ಪೋರ್ಟ್ ನೋಡುವಾಗ ಆ ಹುಡುಗ ಊರಲ್ಲೇ ಇದ್ದಾನೆ. ಅವನ ಹೆಸರಲ್ಲಿ ಇವ ಪಾಸ್ಪೋರ್ಟ್ ಮಾಡ್ಕೊಂಡು ಹೋಗಿ ಬೆಂಗಳೂರಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಹಾಗೆ ಬೆಂಗಳೂರು ಪೊಲೀಸ್ನವರು ಲುಕ್ಔಟ್ ನೋಟಿಸ್ ಹಾಕಿದ್ದಾರೆ. ಮತ್ತೆ ಗೊತ್ತಾಯ್ತು ಇವನ ಹೆಸರಲ್ಲಿ ಅವ ಪಾಸ್ಪೋರ್ಟ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ. ಅದು ಆಗಿದೆ 100% ನಡೆಯುತ್ತೆ. ಇದ್ದಾಗಲೂ ನಡೆಯುತ್ತೆ. ನಡೆದಿರುವುದಕ್ಕೆ ನಿಮ್ಗೆ ಸಾಕ್ಷಿಯಾಗಿ ನಾನದು ಯಾವ ಸ್ಟೇಷನ್ ಅಂತ ಹೇಳಿ ಬೇಕಾದ್ರೆ ನಿಮ್ಗೆ ನಾಳೆನೆ ಮಾಹಿತಿ ಕೊಡ್ತೇನೆ. ನಾನು ಹೆಬ್ಬಾಳ ಆಗಿರ್ಬೇಕು ಅದು ಪೊಲೀಸ್ ಸ್ಟೇಷನ್. ಹೇಳಿ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಮೊಮ್ಮಗು ಅಂದ್ರೆ ಯಾರು ದತ್ತಾದ ಅವನದ್ದು ಮಗು, ಅವಳಿಗೆ ಆಗ ಈ ಮಗುವಿಗೆ 5 ತಿಂಗಳು, ಬರೀ 5 ತಿಂಗಳು. ಮಗಳಿಗೆ ಮದುವೆ ಆಗಿ 2 ವರ್ಷ ಮಾತ್ರ ಆಗಿತ್ತು. 2 ವರ್ಷ ಕೂಡ ಅವರು ಒಟ್ಟಿಗೆ ಸಂಸಾರ ಮಾಡಿರ್ಲಿಲ್ಲ. ಯಾಕಂತ ಹೇಳಿ ಎಷ್ಟರ ತನಕ ಕ್ರೂರತ್ವ ಮೆರೆದ್ರು ಅಂತ ಹೇಳಿದ್ರೆ, ಏನೇ ಆದ್ರೂ ಕೂಡ ಒಂದು 4 ನನ್ನ ಹತ್ರ ಏನು ಗ್ರಿಜ್ಜಿದ್ರು ಕೂಡ ಒಂದು 4 ಹೊಡಿಬಹುದಿತ್ತು. ಕೊಲ್ಲುವಂತದ್ದು ಏನು ಇರ್ಲಿಲ್ಲ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮನ್ನು ಈ ತರ ಮಾಡಿ ಏನೂ ಇಲ್ಲದೆ ಇರುವಂತ ಇನೋಸೆಂಟ್ ಅವನಿಗೂ ಮುಲ್ಕಿಗೂ ಕಲೆಕ್ಷನೇ ಇಲ್ಲ. ಅವ ನಮ್ಮ ಮನೆಗೆ ಬರುವುದು ಕೂಡ ಕಮ್ಮಿ. ಅಲಿಯ ಹೌದು. ಆವತ್ತು ಏನೋ ಒಂದು ನಮ್ಮ ಸಂಬಂಧದಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕಾಗಿ ಬಂದಿದ್ದ. ಕ್ರೂರವಾಗಿ ಈ ತರ ಮಾಡಿಬಿಟ್ರು. ನನ್ನ ಮಗನ ಮೇಲೂ ಆಗುತ್ತೆ, ನನ್ನ ಅಳಿಯನ. ಅದರ ಎಡೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಿಮ್ಗೆ ಒಂದು ಮಾಹಿತಿ ಕೊಡ್ತೇನೆ. ತುಂಬಾ ಜನ ನನಗೆ ಕಾಂಟ್ಯಾಕ್ಟ್ ಇದ್ದಂತ ತುಂಬಾ ಜನ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಬಂದ್ರು. ಇವಳಿಗೆ ಏನಾಯ್ತು, ಇವಳ ಸೀನಿಯರ್ ಮುಖಾಂತರ ಅವರ ಮುಖಾಂತರ ತುಂಬಾ ಪ್ರೆಷರ್ ಹಾಕಿದ್ರು. ಇವರಿಗೆ ಏನಾಗಿದೆ, ಶಿಕ್ಷೆ ಆಗುತ್ತೆ ಅಂತ ಹೇಳಿ ಎಲ್ರಿಗೂ ಗೊತ್ತು. ಯಾಕಂತ ಹೇಳಿದ್ರೆ ಇದರಲ್ಲಿ CCTV ಫುಟೇಜ್ ಇದೆ. ಅದರದ್ದು ಹಾರ್ಡ್ ಡಿಸ್ಕ್ ಅನ್ನೇ ಸೀಸ್ ಮಾಡಿ FSL ಇಂದ ವರದಿ ಬರುತ್ತೆ. ಕೋರ್ಟ್ ಅಲ್ಲಿ ಅವರು ಬಂದು ಸಾಕ್ಷಿ ಹೇಳಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ. ನಾವು ಯಾವ್ದು ರಿಪೋರ್ಟ್ ಕೊಟ್ಟಿದ್ದೇವೆ ಅದೇ ಆರೋಪಿಗಳಂತೇಳಿ ತೋರಿಸಿಕೊಟ್ಟಿದ್ದಾರೆ. ಐ ವಿಟ್ನೆಸ್ 4 ಜನ ನಾವೇ ಇದ್ದೇವೆ. ಎಲ್ಲಾ ಸಾಕ್ಷಿಯು ಕೂಡ ಅವರಿಗೆ ವಿರುದ್ಧವಾಗಿಯೇ ಇದೆ. ಇದರ ಮಿಡ್ಲಲ್ಲಿ ನಮ್ಗೆ ತುಂಬಾ ಆಫರ್ ಬಂತು. ನಾವು ಸಾಕ್ಷಿ ಹೇಳದಿದ್ರೆ ನಮ್ಗೆ 50 ಲಕ್ಷ ರೂಪಾಯಿ ಕೊಡ್ತೇವೆ, ಮತ್ತೆ ಮಗುವಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ. ಇನ್ನೊಬ್ಬ ಆರೋಪಿ ಹೇಳಿ ಅವನನ್ನು ಬಿಟ್ರೆ 25 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ. ಹಾಗೆ 1,10,00,000 ರೂಪಾಯಿಗೆ ನಮ್ಗೆ ಆಫರ್ ಕೊಟ್ರು, ಸಾಕ್ಷಿ ಹೇಳ್ಬೇಡಿ ಅಂತ. ನಾವು ದುಡ್ಡಿದ್ದು ಮುಖ ನೋಡಿಲ್ಲ. ಯಾಕಂತ ಹೇಳಿದ್ರೆ ನಮ್ದು
ಅಳಿಯನದ್ದು ಜೀವ ಹೋಗಿದೆ. ಜೀವಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ನಾವು ಕಾನೂನು ಪ್ರಕಾರನೇ ಹೋರಾಡಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಂತೇಳಿ 5 ವರ್ಷದಿಂದ ಈ ಕೇಸಲ್ಲಿ ಹೋರಾಡ್ತಾ ಇದ್ದೇವೆ. ಅವರಂದ್ರೆ ಟೋಟಲಿ ಇದು ಕೂಡ 9ನೇ ಸಲ ಅವರು ಬೇಲ್ ಅಪ್ಲಿಕೇಶನ್ ಹಾಕಿದ್ರು. ಅದು ಸೆಷನ್ ಅಲ್ಲಿ ಆಗಿರ್ಲಿ, ಹೈಕೋರ್ಟ್ ಅಲ್ಲಿ ಆಗ್ಲಿ, ಸುಪ್ರೀಂ ಕೋರ್ಟ್ ಆಗಿರ್ಲಿ, ಸ್ಪೆಷಲ್ ಅಡ್ವೊಕೇಟ್ ಅನ್ನಿಟ್ಟು ನಾವು ಚಾಲೆಂಜ್ ಮಾಡ್ತೇನೆ ಇದ್ದೇವೆ. ಅದಕ್ಕಿಂತಲೂ ನಮ್ಗೆ ಒಂದು ಜಾಸ್ತಿ ಅಂತ ಹೇಳಿದ್ರೆ, ಈ ಇನ್ಸಿಡೆಂಟ್ ಆದ ಟೈಮಲ್ಲಿ ಬೊಮ್ಮಾಯಿ ಅವರು, ಬಿಜೆಪಿ ಸರ್ಕಾರ ಇತ್ತು, ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ನಾನು ಮತ್ತು ಮಗಳು ಒಟ್ಟಿಗೆ ಹೋಗಿ ಅವರನ್ನು ಮೀಟ್ ಆಗಿ ಈ ತರ ಆಗಿದೆ ಅಂತ ಹೇಳಿದಕ್ಕಾಗಿ ಅವರು ಒಂದೇ ತಿಂಗಳಲ್ಲಿ ನಮ್ಗೆ ಸ್ಪೆಷಲ್ ಪಿಪಿ ಅನ್ನು ಶಿವಪ್ರಸಾದ್ ಆಳ್ವ ಅಂತ ಹೇಳಿ ಸ್ಪೆಷಲ್ ಪಿಪಿ ಅನ್ನು ಮಾಡಿಕೊಟ್ರು. ಅವರಂದ್ರೆ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಇಂಪ್ಲೆನ್ಸಿಗೂ ಬಗ್ಗದೆ ಕಾನೂನಾತ್ಮಕವಾಗಿ ಏನಿದೆ ಅದೇ ಪ್ರಕಾರ ಕೋರ್ಟ್ ಅಲ್ಲಿ ಕೇಸ್ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಾವು ಹೋಮ್ ಮಿನಿಸ್ಟರ್ ಮನೆಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅವರು ನಾವು ಮೀಟ್ ಆದ ಕೂಡಲೇ ನಾವು ಅದಕ್ಕಿಂತ ಮೊದಲೇ ಫೋನ್ ಮಾಡಿ ಹೇಳಿದ್ದೆವು, ಬನ್ನಿ ಇಷ್ಟೊತ್ತಿಗೆ ಅಂತ ಹೇಳಿದ್ರು. ನಾವು ಮನೆ ಹತ್ರ ಕಾಯ್ತಾ ಇರುವಾಗ ಇವರು ವಿಧಾನಸೌಧದಿಂದ ಬರುವಾಗಲೇ ನಮ್ಗೆ ಅವರ PA ಕಾಲ್ ಮಾಡಿದ್ರು, ತುಂಬಾ ಜನ ಇದ್ದಾರೆ ಮನೆಯಲ್ಲಿ, ನೀವು ಹೊರಗಡೆನೆ ಇರಿ, ಶುರುವಿಗೆ ನಿಮ್ಮನ್ನೇ ಮಾತಾಡಿಸ್ತೇವೆ ಅಂತ ಹೇಳಿ. ಹಾಗೆ ನಾವು ಅಲ್ಲಿ ಇದ್ದ ಕೂಡಲೇ ಕಾರಿಂದ ಇಳಿದವರೇ ನಮ್ಮನ್ನು ಹೊರಗಡೆನೆ ನಿಲ್ಸಿ ಡಿಟೇಲ್ ಆಗಿ ಕೇಳಿ ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕಂತೇಳಿ. ನಾವು ಈ ತರ ಆಗ್ಬೇಕಂತ ಹೇಳಿದ್ದಕ್ಕೆ ಅವರ PS ಗೆ ಇಮಿಡಿಯೇಟ್ ಹೇಳಿದ್ರು, ನೀವು ಕೂಡ್ಲೆ ನಾಳೆ CS ಗೆ ಮಾತಾಡಿ ಅದನ್ನೊಂದು ಅವರಿಗೆ ಸ್ಪೆಷಲ್ PP ಆಗುವಾಗೆ ಮಾಡ್ಬೇಕಂತ, ಮತ್ತೆ ನನಗೆ ಏನೋ ಅಪ್ಡೇಟ್ ಮಾಡ್ಬೇಕಂತ. ನಾವು ಇದು ಸರ್ಕಾರದ ಕೆಲಸ ಅಲ್ಲ, ಇನ್ನೆಷ್ಟೋ ಸಮಯ ಹೋಗುತ್ತೆ ಅಂತ ಹೇಳಿ ಆಯ್ತಂತೇಳಿ ಥ್ಯಾಂಕ್ಸ್ ಅಂತೇಳಿ ನಾವು ರಾತ್ರಿಗೆ ಅಲ್ಲಿ ರೂಮ್ ಅಲ್ಲಿ ಇದ್ದು ಬೆಳಿಗ್ಗೆ ನಾವು ಹೊರಟು ನಾವು ಮಧ್ಯಾಹ್ನ ಒಂದು 12 ಗಂಟೆಗೆ ನೆಲಮಂಗಲ ತಲುಪುವಾಗಲೇ ACS ಆಫೀಸ್ ಇಂದ ನಮ್ಗೆ ಕಾಲ್ ಬಂತು. ACS ಆಫೀಸ್ ಅಂತೇಳಿ ಒಂದು ನನಗೆ ಟ್ರೂ ಕಾಲರ್ ಅಲ್ಲಿ ಬಿತ್ತು. ಫೋನ್ ತೆಗ್ದೆ. ನಾನು ಫೋನ್ ತೆಗ್ದಾಗ ಅದು ACS ಆಫೀಸ್ ಇಂದ, ಅಡಿಷನಲ್ ಚೀಫ್ ಸೆಕ್ರೆಟರಿ ಆಫೀಸ್ ಇಂದ ವಿಧಾನಸೌಧ. ಏನು ವಿಷಯ ಅಂತ ಕೇಳಿದಕ್ಕೆ ಅದು ಹೋಮ್ ಮಿನಿಸ್ಟರ್ ಇಂದ ನಮ್ಗೆ ಮಾಹಿತಿ ಬಂದಿದೆ, ಸ್ಪೆಷಲ್ ಪಿಪಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರಲ್ಲ, ಇಮಿಡಿಯೇಟ್ ಬನ್ನಿ ಅಂತೇಳಿ. ಹಾಗೆ ನಾವು ಕಾರ್ ತಿರುಗಿಸಿ ಇಮಿಡಿಯೇಟ್ ವಿಧಾನಸೌಧಕ್ಕೆ ಹೋದೆವು. ಅಲ್ಲಿ ಇಮಿಡಿಯೇಟ್ ಆಗಿ ಅವರು ಲೆಟರ್ ಬರೆದ್ರು ಎಲ್ಲಿಗೆ, DPOಗೆ, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆಫೀಸರ್ಗೆ. ಮರು ದಿವಸ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆಫೀಸ್ಗೆ ಹೋದೆವು. ಅಲ್ಲಿ ಅವರು ಕೇಳಿದ್ರು ನಿಮ್ಗೆ ಯಾರು ಬೇಕಂತೇಳಿ. ನಮ್ಗೆ ಅಂದ್ರೆ ಅದಕ್ಕಿಂತ ಮೊದಲು ಶಿವಪ್ರಸಾದ್ ಆಳ್ವ ಅವ್ರನ್ನ ಮೀಟ್ ಮಾಡಿದ್ದೆವು. ಅವ್ರು ನಮ್ಗೆ ಹೇಳಿಕೊಟ್ಟಿದ್ರು, ನಿಮ್ಗೆ ಬೇಕಿದ್ರೆ ನಾನು ಆಗ್ಬೋದಂತಾದ್ರೆ ನಾನು ರೆಡಿ ಇದ್ದೇನೆ ಅಂತೇಳಿ ಅವರು ಒಪ್ಪಿಗೆ ಕೊಟ್ಟಿದ್ರು. ನಾವು ಅವರ ಹೆಸರು ಕೊಟ್ಟೆವು. ಒಂದು 10-15 ದಿವಸದೊಳಗೆ ನಮ್ಗೆ ಆದೇಶ ಆಗಿ ಲೆಟರ್ ಬಂತು, ಸ್ಪೆಷಲ್ ಆಗಿ ನೇಮಕ ಮಾಡಿದ್ದೇವೆ ಅಂತೇಳಿ. ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೇಸು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಎಲ್ಲ ಅಂದ್ರೆ ಇಲ್ಲ, ಈಗ ಇನ್ನೊಂದು 5-6 ಜನ ಸಾಕ್ಷಿ ಬಾಕಿ ಇದ್ದಾರೆ, ಅದು ಅಫಿಷಿಯಲ್. ಬಾಕಿ ಎಲ್ಲ ಮುಗ್ದೋಗಿದೆ, ನಮ್ದೆಲ್ಲ ಆಗಿದೆ. ಜೀವಭಯ ಅಂದ್ರೆ ಎಲ್ಲಿ ತನಕ ಅಂತ ಹೇಳಿದ್ರೆ, ಆರೋಪಿಗಳು ನಾವು ಕೋರ್ಟ್ಗೆ ಹೋಗುವಂತ ಸಮಯದಲ್ಲಿ ಕೋರ್ಟ್ ಅಲ್ಲಿ ಅವರನ್ನು ಕಾಲ್ ಹಾಕೊಂಡು ಬರ್ತಾರೆ. ನಾವಲ್ಲಿ ನಿಂತ್ಕೊಂಡಿರುವಾಗ ಸಾಕ್ಷಿ ಹೇಳಲಿಕ್ಕೆ ಹೋದಾಗ ಅವರ ಪೊಲೀಸ್ನವರ ಎದುರಲ್ಲಿ ಹೀಗೆ ನಮ್ಮನ್ನು ದೂಡುದು, ಲಿಫ್ಟ್ ಹತ್ತಿರ ನಿಂತಾಗ ಬೇರೆ ವರ್ಷಲ್ಲಿ ಬೋಳಿ ಮಗನೆ ನೋಡ್ತೇನೆ ನಿನ್ನನ್ನು ಬೆದರಿಕೆ ಹಾಕೋದು, ಕೋರ್ಟ್ ಹತ್ತಿರನೇ ಈ ತರ ಎಲ್ಲ ಅವರು ಮಾಡ್ತಾ ಇದ್ರು. ಈಗ್ಲೂ ಕೂಡ ಅವರಿಂದ ನಮ್ಗೆ ತೊಂದರೆನೇ ಇದೆ. ಇದರ ಈ ಟ್ರಯಲ್ ನಡೀತಾ ಇದೆ. ಇಷ್ಟೆಲ್ಲ 4 ಜನ ಐ ವಿಟ್ನೆಸ್ ಇದೆ. CCTV ಫುಟೇಜ್ ಪ್ರೊಡ್ಯೂಸ್ ಮಾಡಿ FSL ನವರು ಬಂದು ಐಡೆಂಟಿಫೈ ಮಾಡಿದ್ದಾರೆ ಇವರೇ ಆರೋಪಿಗಳಂತೇಳಿ. ಇಷ್ಟೆಲ್ಲ ನಡೆದು ಕೂಡ ಮೊನ್ನೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನಮ್ಮ ಎಲ್ಲ 10 ಜನರದ್ದು ಬೇಲ್ ಕ್ಯಾನ್ಸಲ್ ಮಾಡಿದ್ದೆ. ಅವರಿಗೆ ಪುನಃ A1ಗೆ ಪುನಃ ಬೇಲ್ ಜಾಮೀನು ಕೊಟ್ಟಿದೆ ಮೊನ್ನೆ 3 ತಿಂಗಳ ಹಿಂದೆ. ಈಗ ಸೇಮ್ ಇದು ಮೊನ್ನೆ ಆಯ್ತು. ಇದರ ಎಡೆಯಲ್ಲಿ ವೆಕೇಶನ್ ಬಂತು. ವೆಕೇಶನ್ ಬೆಂಚಿ ಅವನ ತಂದೆಗೆ ಬೇಲ್ ಕೊಟ್ಟಿತ್ತು. ಇದಾದ ನಂತರ 2 ತಿಂಗಳ ಹಿಂದೆ ಇಬ್ಬರಿಗೆ 8 ಮತ್ತು 9 ಇವರಿಬ್ಬರಿಗೆ ಇನ್ನೊಂದು ಬೆಂಚಿ ಬೇಲ್ ಕೊಟ್ಟಿತ್ತು. ಅದಾದ ನಂತರ 15 ದಿವಸದ ಹಿಂದೆ 7ನೇ ಆರೋಪಿಗೆ ಹೈಕೋರ್ಟ್ ಬೆಂಚ್ ಬೇಲ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದೆ. ಐತಿಹಾಸಿಕ ರಿಪೋರ್ಟ್ ಅದು 10 ಜನರಿಗೆ. ಇದಾಗಿ ಟ್ರಯಲ್ ನಡೀತಾ ಉಂಟು. ಇಲ್ಲಿ 4 ಜನ ಐ ವಿಟ್ನೆಸ್ ಆಗಿದೆ, ವಿಡಿಯೋ ಪ್ರೂಫ್ ಇದೆ. ಆದ್ರೂ ಕೂಡ ಹೈಕೋರ್ಟ್ ಅಲ್ಲಿ 5 ಜನರಿಗೆ ಬೇಲ್ ಆಯ್ತು. ಇವತ್ತು ಒಬ್ಬನದ್ದು ಟ್ರಯಲ್ ಇತ್ತು. ಇವತ್ತು ಟ್ರಯಲ್ ನಡೆದಿದೆ, ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಇದನ್ನೀಗ ನಾವೇನ್ ಮಾಡಿದೆವು, ಕಾಪಿ ಅಪ್ಲಿಕೇಶನ್ ಹಾಕಿದ್ದೇವೆ. ಸರ್ಕಾರದ ಪರವಾಗಿ SLP ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ನಾವು ಸರ್ಕಾರಿ ಲಾಯರ್ ಅನ್ನು ಮೀಟ್ ಆಗಿ ಹೈಕೋರ್ಟ್ ಇದ್ದು ಎಲ್ಲ ಕಾಪಿಯನ್ನು ತೆಗೆದು ನಮಗೆ ಕೊಡ್ಲಿಕ್ಕೆ ಹೇಳಿದ್ದೇವೆ. ಆಗೀಗ ಅವರು ರೆಡಿ ಮಾಡ್ತಾ ಇದ್ದಾರೆ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೇವೆ. 5 ಜನರಿಗೆ ಬೇಲ್ ಆಗಿದೆಲ್ಲ, ಅದನ್ನೀಗ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈಗ ಮಂಗಳೂರಲ್ಲಿ ಈ ಕಮಿಷನರೇಟ್ ಅಲ್ಲಿ ಏನೆಲ್ಲ ಆಗುತ್ತೆ
ಅದಕ್ಕಾಗಿ ಸ್ಪೆಷಲ್ ಮಂಗಳೂರು ಪೊಲೀಸ್ನವರು ಸರ್ಕಾರಕ್ಕೆ ಮಾತಾಡಿ ಹೈಕೋರ್ಟ್ ಅಲ್ಲಿ ಇಬ್ಬರನ್ನು, ಸುಪ್ರೀಂ ಕೋರ್ಟ್ ಅಲ್ಲಿ ಇಬ್ಬರನ್ನು ಸ್ಪೆಷಲ್ ಆಗಿ ನೇಮಕ ಮಾಡಿ ಇಟ್ಟಿದ್ದಾರೆ. ಸೌತ್ ಕೆನಡಾದಲ್ಲಿ ಆದಂತ ಯಾವುದು ರಿಟ್ಟು ಹೋಗುದಿದೆ ಅದು ಬಿದ್ದು ಹೋಗಬಾರ್ದು ಅಂತ ಹೇಳಿ ಸ್ಪೆಷಲ್ ಆಗಿ 2 ಸರ್ಕಾರಿ ವಕೀಲರು ಇಟ್ಟಿದ್ದಾರೆ. ಅದೀಗ ನಾವು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ್ದೇವೆ. ಅವರು ಇದು ಚಾಲೆಂಜಿಗೆ ಅರ್ಹ ಅಂತೇಳಿ ಅವರು ರಿಪೋರ್ಟ್ ಕೊಟ್ರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಈಗ ಮನವಿ ಕೊಟ್ಟಿದ್ದೇವೆ. ಈಗ ಒಂದು 2-3 ದಿವಸದಲ್ಲಿ ನಮಗೆ ಕಾಪಿ ಸಿಗಬಹುದು. ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಪುನಃ ಚಾಲೆಂಜ್ ಮಾಡ್ತೇವೆ.